ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ತಿಪ್ಪಾಪುರ ಗ್ರಾಮದಲ್ಲಿ ತಾಯಿ 2 ಮಕ್ಕಳ ದಾರುಣ ಸಾವು, ಮುಗಿಲು ಮುಟ್ಟಿದ ಕುಟುಂಬದ ಆಕ್ರಂದನ. ವರ್ಷದ ಹಿಂದೆ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ತಿಮ್ಲಾಪುರ ಗ್ರಾಮದ ಶಿವಮ್ಮ ಎನ್ನುವಂತಹ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ ತಿಪ್ಪಾಪುರ ಗ್ರಾಮದ ದಬ್ಬ ಬಂಡಿ ರಾಜ ಆದ್ರೆ ಇವತ್ತು ಸಾವಿಗೆ ಶರಣಾಗಿದ್ದಾಳೆ. ತನ್ನ 2 ಮಕ್ಕಳೊಂದಿಗೆ ಶಿವಮ್ಮ ಹಸುಕಂದಮ್ಮಗಳ ಸಾವು, ಜನಸ್ತೋಮ ಕಣ್ಣೀರ ಕಡಲಲ್ಲಿ. ಯಾರ ಶಾಪ ಇದು? ಏನಾಯಿತು? ಸಾವು ಹೇಗೆ ಘಟಿಸಿತು? ಯಾವುದು ಕೂಡ ಖಚಿತ ಮಾಹಿತಿ ಇಲ್ಲ. ಕುಟುಂಬ ವರ್ಗದ ಆಕ್ರಂದನ, ಆಕ್ರೋಶ, ಅನುಮಾನಾಸ್ಪದ ಸಾವು ಎನ್ನುವಂತಹದ್ದು ಕುಟುಂಬ ಸದಸ್ಯರ ಮಾಹಿತಿ. ಹೌದು, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ತಿಪ್ಪಾಪುರ ಗ್ರಾಮದ ದಬ್ಬ ಬಂಡಿ ರಾಜ ಎನ್ನುವಂತಹ ಯುವಕ, ತಿಮ್ಲಾಪುರ ಗ್ರಾಮದ ಶಿವಮ್ಮ ಎನ್ನುವಂತಹ ಯುವತಿ 5 ವರ್ಷಗಳ ಹಿಂದೆ ಪ್ರೀತಿಸಿದ್ರು. ಒಂದೇ ಸಮುದಾಯದ ಯುವಕ ಯುವತಿ. ಹಾಗೂ ಈಗೋ 2 ಕುಟುಂಬದವರು ಒಪ್ಪಿ ಮದುವೆಯನ್ನು ಕೂಡ ಮಾಡಿದ್ರು. 5 ವರ್ಷಗಳಿಂದ ಸಂಸಾರವನ್ನು ನಡೆಸುತ್ತಾ ಇದ್ದಂಥವರು, ಗಂಡ ಹೆಂಡತಿಯಾಗಿ ಜೀವನ ಮಾಡುತ್ತಾ ಇದ್ದಂಥವರು. 2 ಮಕ್ಕಳ ತಾಯಿ ಶಿವಮ್ಮ. ದಬ್ಬ ಬಂಡಿ ರಾಜ ಅದೇನಾಯ್ತು ಗೊತ್ತಿಲ್ಲ. ಅನುಮಾನಾಸ್ಪದ ಸಾವಂತ ಹೇಳಾಗ್ತಾ ಇದೆ. ಈ ಒಂದು ಸಾವಿಗೆ ಕಣ್ಣೀರು ಮಿಡಿಯದಂತಹ ಜನರೇ ಇಲ್ಲ ಎನ್ನುವಂತಹದ್ದು ಕಂಡು ಬಂತು ಇವತ್ತಲ್ಲಿ ದೃಶ್ಯ. ತಿಪ್ಪಾಪುರ ಗ್ರಾಮ ಪಕ್ಕದಲ್ಲೇ ಒಂದು RCC ಮನೆ ಇದೆ. ಆದ್ರೆ ಶವಗಳು ಮಾತ್ರ ಅನಾಥವಾಗಿ ಪಕ್ಕದ ವಾಸಕ್ಕೆ ಯೋಗ್ಯವಲ್ಲದಂತಹ ಗುಡಿಸಲಿನಲ್ಲಿ, ಪಕ್ಕದ ಗುಡಿಸಲಿನಲ್ಲಿ ಶವಗಳು ಇದ್ವು. ಅದು ಮಠ ಮಧ್ಯಾಹ್ನ 12 ಗಂಟೆ 1 ಗಂಟೆ ಸುಮಾರಿಗೆ 3 ಶವಗಳು ವಾಸಕ್ಕೆ ಯೋಗ್ಯವಲ್ಲದಂತಹ ಗುಡಿಸಲಿನಲ್ಲಿ ಕಂಡು ಬಂದವು. ಏನಿದು ಗೊತ್ತಿಲ್ಲ, ಖಚಿತ ಮಾಹಿತಿ ತಿಳಿದು ಬಂದಿಲ್ಲ. ಈ ಒಂದು ಘಟನಾ ಸ್ಥಳಕ್ಕೆ ಹೂವಿನಹಡಗಲಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕೃಷ್ಣ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಮುಂದೇನಾಗುತ್ತಾ ಕಾದ್ ನೋಡೋಣ. ದೂರು ದಾಖಲಾಗುತ್ತಾ, ಏನಾಗುತ್ತೆ ಎನ್ನುವಂತಹದ್ದನ್ನ ಕಾದ್ ನೋಡೋಣ. ಸದ್ಯಕ್ಕಂತೂ ವಾತಾವರಣ ಬಹಳಷ್ಟು ಗಂಭೀರ ಸ್ಥಿತಿಯಲ್ಲಿದೆ. ತಿಪ್ಪಾಪುರ ಗ್ರಾಮದಲ್ಲಿ ಏನು ಒಂದು ಸಾವು ನಡೆದಿದೆ. ಆ ಸಾವಿನ ಮನೆಯ ಮುಂದೆ ಜನ ಜಮಾಯಿಸಿದ್ದಾರೆ. ಪೊಲೀಸರು ಕೂಡ ಅಷ್ಟೇ ಜಾಗೃತಿಯಿಂದ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಾರೆ. ಕಾದ್ ನೋಡೋಣ ಮುಂದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇದೊಂದು ಅನುಮಾನಾಸ್ಪದ ಸಾವು ಅಂತ ಹೇಳಲಾಗ್ತಾ ಇದೆ. 2 ಮಕ್ಕಳು, 1 ವರ್ಷ 2 ವರ್ಷದ ಹಸುಕಂದಮ್ಮಗಳೊಂದಿಗೆ ಸಾವಿಗೆ ಶರಣಾದ ಶಿವಮ್ಮ. ನನ್ನ ಮಗಳು ಬಂದ್ರೆ